ಬ್ಯಾಡಗಿ ಶಾಸಕರಾಗಿರುವಂತಹ ಬಸವರಾಜ ಶಿವಣ್ಣವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಚಿವ ಸ್ಥಾನದ ಬೆಳವಣಿಗೆಗಳ ಬಗ್ಗೆ ಅವರನ್ನು ನಾನು ಕೇಳ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್, ಕೊನೆ ಕ್ಷಣದಲ್ಲಿ ತಮ್ಮ ಹೆಸರು ಕೈ ತಪ್ಪಿತು, ಈಗಲೂ ಕೂಡ ತಮಗೆ ಹೋಪ್ ಇದೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಒಂದು ಕಡೆ ದೆಹಲಿಗೆ ಪ್ರವಾಸ ಮಾಡಿ ಬಂದಿದ್ದಾರೆ ನಿಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅನಿಸುತ್ತೆ ಸರ್ ಕೊನೆ ಕ್ಷಣದಲ್ಲಿ ಆಗುತ್ತೆ ಅಂತ? ವಿಶ್ವಾಸ ಐತ್ರಿ ಅಷ್ಟೆ, ವಿಶ್ವಾಸ ನಂಬಿಕೆ ಇಟ್ಕೊಳೋದಷ್ಟೆ. ಆಯ್ತು, ಸಂತೋಷ. ಹೆಚ್ಚಿನ ರೀತಿಯೊಳಗೆ ಜಿಲ್ಲೆಗೆ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡ್ಬೋದು. ಭಾಳ ಹೋಪ್ ಇತ್ತು ಈ ಸಲ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ನಿಮ್ಮ ಅಭಿಮಾನಿಗಳನ್ನು ಹಿಡಿದು ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ಪರಿಗಣನೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಪರವಾಗಿ ಭಾಳಷ್ಟು ಬಿಗಿಪಟ್ಟನ್ನೇ ಹಿಡ್ಕೊಂಡು ನಿಂತ್ಕೊಂಡಿದ್ರು ಸರ್. ಸಿದ್ದರಾಮಯ್ಯನವರು ಕೊನೆ ಕ್ಷಣದಲ್ಲಿ ಅಷ್ಟು ಬಿಗಿಪಟ್ಟು ಹಿಡಿದ್ರು ಕೂಡ ತಮ್ಮ ಹೆಸರು ಕೈ ತಪ್ಪಿ ಹೋತು. ಅರಣ್ಯ ನಿಗಮಕ್ಕೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ರು ನೀವು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ. ಕೊನೆ ಗಳಿಗೆಯಲ್ಲಿ ಆದಂಥ ಅದ್ರ ಬಗ್ಗೆ ಒಂದಿಷ್ಟು ಕುತೂಹಲಗಳಿದೆ, ಏನು ಹೇಳ್ತೀರಿ ಸರ್? ಈಗ ಅದು ಸೀಟು ಹೆಂಗೆ ತಪ್ಪಿತು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡೇವಿ. ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳಾಗಲಿ ಹೈಕಮಾಂಡ್ ಆಗಲಿ ಆ ಕಡೆ ಗಮನ ಹರಿಸ್ಯಾರ, ಚರ್ಚೆ ಮಾಡಕತ್ಯಾರ. ಇವತ್ತಿಲ್ಲ ನಾಳೆ ಒಂದು ಒಳ್ಳೆಯ ನಿರ್ಣಯ ಬರ್ಬೋದು ಅಂತಕ್ಕಂಥ ಆಸೆ ಐತೆ ಅಷ್ಟು. ಬೆಳಗಾವಿ ಭಾಗದಿಂದ ಹಿಡಿದು ಹೊರಗೆ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಮತಗಳು ಮಠ ಇರುವಂಥ ಶಕ್ತಿಪೀಠ ಇರುವಂಥ ಕ್ಷೇತ್ರನೂ ಕೂಡ ನಿಮ್ಮ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ. ಕಾಗಿನೆಲೆ ಗುರುಪೀಠ ಶುರುವಾಗಿದ್ದೇ ನಿಮ್ಮ ಬ್ಯಾಡಗಿ ಕಾಗಿನೆಲೆಯಲ್ಲಿ. ಇಂಥದ್ರಲ್ಲಿ ಒಂದು ಕುರುಬ ಸಮುದಾಯದ ಪ್ರಬಲ ವೋಟ್ ಬ್ಯಾಂಕ್ ಇರುವಂತಹ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಶಾಸಕರನ್ನ ಬಿಟ್ರಲ್ಲ, ಇದು ಎಲೆಕ್ಷನ್ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇದು ನಕಾರಾತ್ಮಕ ಪರಿಣಾಮ ಆಗುತ್ತಲ್ವ ಸರ್? ಆ ಥರ ಸಮಸ್ಯೆ ಬರೋದಿಲ್ರಿ ನಮ್ಮ ಪಕ್ಷಕ್ಕೆ. ಈಗಾಗಲೇ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನ, ನಮ್ಮ ಸಮಾಜದ ಜನ, ಸಿದ್ದರಾಮಯ್ಯನವರು ನಮ್ಮ ಸಮಾಜದ ಮುಖಂಡರು, ಸಮಾಜದ ಹಿತಕ್ಕಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಯಾರೊಬ್ಬರು ಏನಾರು ಹೇಳ್ತಾರೋ ಅಂದ ತಕ್ಷಣ ಸಿದ್ದರಾಮಯ್ಯರನ್ನ ಎಂದೂ ಕೂಡ ನಮ್ಮ ಸಮಾಜ ಮರ್ಯಾದಿಲ್ಲ. ಅಲ್ಲ, ಅವ್ರು ಹೇಳಿದಂಥ ಹೆಸರೇ ಬಿಟ್ಟು ಹೋಯ್ತಲ್ಲ, ಮತ್ತು ಅದು ಪರಿಣಾಮ ಅದು ಕೆಲವೊಂದು ಸಂದರ್ಭಗಳ ನಡೆ ಹೊತ್ತಿನಾಗ ಸ್ವಲ್ಪ ಹೇಳುತ್ತಿರ್ತಾರೆ, ಏನೋ ಒಂದು ಸಮಸ್ಯೆ ಆಗೈತಿ, ಅದು ಸರಿಪಡಿಸ್ತಕ್ಕಂಥ ಕೆಲಸ ಕೈ ಹಾಕ್ಯಾರಲ್ಲ ನಮ್ಮ ಮುಖ್ಯಮಂತ್ರಿಗಳು, ಹೈಕಮಾಂಡು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಕತ್ತಾರೆ. ಆಕೈತಿ, ಇವತ್ತಿಲ್ಲ ನಾಳೆ ಒಳ್ಳೇದಾಕೈತಿ. ಸಿದ್ದರಾಮಯ್ಯನವರೇ ಗಾಡ್ ಫಾದರ್ ಅಂತ ಪದೇ ಪದೇ ಹೇಳ್ತಿದ್ರಿ, ಈಗಲೂ ಗಾಡ್ ಫಾದರ್ ಆಗೇ ನಡ್ಕೊಂಡು. ಹೌದೌದು, ಈಗೂ ನನ್ನ ಬಗ್ಗೆ ಇಂಥ ವಿಶೇಷ ಕಾಳಜಿ ವಹಿಸ್ಯಾರಲ್ಲ, ಅವ್ರದ್ದು ಒಂದು ಋಣವನ್ನು ಎಷ್ಟು ಕೂಡ ತೀರಿಸಿದ್ರು ಕಡಿಮೆ. ಅಂಥ ಒಬ್ಬ ಒಳ್ಳೆಯ ನಾಯಕ ನನಗೆ ಸಿಕ್ಕಿದ್ದು ನಾನು ಪುಣ್ಯ ಅಂತ ನಾನು ಬಯಸ್ಕೊಂಡು. ಸರ್, ಕೃಷ್ಣಪ್ಪ ಸೇರಿದಂತೆ ಸಾಕಷ್ಟು ಜನ ಹಿರಿಯ ಶಾಸಕರು, ಮಾಜಿ ಸಚಿವರು ಏನಿದ್ದಾರೆ, ನಮ್ಗೆ ಯಾವ ನಿಗಮ ಮಂಡಳಿ ಕೊಟ್ಟರು ನಾವು ಬೇಡಪ್ಪ, ಆದರೆ ಮಿನಿಸ್ಟರ್ ಆಗ್ತೀವಿ ಅಂತ ಪಟ್ಟಿಟ್ಕೊಂಡು ಕುಂತಾರೆ. ನೀವು ಅದಕ್ಕೆ ಬದ್ದು ಹೋಗಿರ್ತೀರಾ ಸರ್? ಹೌದು ಹೌದು. ಹಾಂ ಸರ್, ಅಂದರೆ ಈಗ ಅರಣ್ಯ ನಿಗಮಕ್ಕೂ ರಾಜೀನಾಮೆ ಕೊಡೋಕೆ ಹೋಗಿ ಕೊಡ್ತಾನೆ. ಹಾಂ ಸರ್, ಅಂದರೆ ಕೇವಲ ಶಾಸಕರಾಗಿ ಉಳ್ಕೋಬೇಕು ಅನ್ನೋದು ಇದೆ. ಅಲ್ಲ, ಈಗ ಒಂದು ಕಡೆ ನೋಡೋದಾದರೆ ಕೆಲವರಿಗೆ ಇನ್ನೂ ನಿಗಮ ಮಂಡಳಿಗಳಂತ ಅವುಗಳನ್ನು ಕೊಟ್ಟು ದೊಡ್ಡ ದೊಡ್ಡ ನಿಗಮ KMF ಆ ಥರದ್ದೆಲ್ಲ ಕೊಟ್ಟು ಸಮಾಧಾನ ಮಾಡಬೇಕು ಅನ್ನೋದಿದೆ. ಆ ಥರ ದೊಡ್ಡ ನಿಗಮ ಮಂಡಳಿ ಕೊಟ್ಟರೆ ಯಾವುದು ಕೊಟ್ಟರು ಬ್ಯಾಡ್ರಿ. ಆರಾಮ್ ಈಗಿನ್ನ 2 ವರ್ಷದಾಗ ಇಲೆಕ್ಷನ್ ಬರ್ತೈತಿ, ಕ್ಷೇತ್ರದಾಗ ಕೆಲಸ ಮಾಡಿದ್ರೆ ಜನರ ಪ್ರೀತಿ ಉಳಿತೈತಿ, ಕೆಲಸ ಮಾಡೋದು ಶಾಸಕರಾಗಿ ಉಳ್ಕೊತ. ಸಪೋಸ್ ಈಗ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಸರ್ ಅರಣ್ಯ ನಿಗಮಕ್ಕೆ ರಾಜೀನಾಮೆ ಕೊಡುವಂಥ ಸರ್? ಖಂಡಿತ ಕೊಡ್ತಾನೆ. ಕೇವಲ ಶಾಸಕರಾಗೆ ಉಳ್ಕೋಬೇಕು ಅನ್ನೋ ನಿರ್ಧಾರ ಹಾಗಾದರೆ ಸಿಗಲಿಲ್ಲ ಅಂತ ಹೇಳಿದರೆ? ಹೌದು ರೀ. ಈಗ ಸರ್ ಬೆಂಗಳೂರಿಗೆ ಹೋಗುವಂಥದ್ದು ಇದೆಯಾ ಸರ್? ಅದ 4-5 ಗಂಟೆಗೆ ಬಿಡ್ತಾವೆ. ನಾಳೆ ಮೀಟಿಂಗ್ ಐತೆ ನಮ್ಮದು, ಕಮಿಟಿ ಮೀಟಿಂಗ್ ಹೋಗ್ತೀರಿ? ಎಸ್, ಇದು ಬಸವರಾಜ ಶಿವಣ್ಣವರ ಮಾತು. ಒಟ್ಟಾರೆ ನೋಡೋದಾದರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕೊನೆ ಗಳಿಗೆಯಲ್ಲಿ ನಮಗೆ ಸಿಗಬಹುದು ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.